ಅಮೃತಮಯ ಕಲಶ ಕಾವ್ಯಗಳಲ್ಲಿ ರಾಜವಂಶಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇವೆ. ನಿರ್ಜರ ಅಧಿಕಾರದ 28ನೇ ಮಂಗಲ ಕಲಶ. ಸೇತಂ ವಿಲಯಿತಸ್ವತೋ ಯಾವತ್ತಾವದಿದಂ ಸದೈವ ಹಿ ಭವೇತ್ ನಾತ್ರ ದ್ವಿತೀಯೋದಯ ತನ್ನಾಕಸ್ಮಿಕಮತ್ರ ಕಿಂಚನ ಭವೇತ್ ತದ್ವಿಕುತೋ ಜ್ಞಾನಿನೋ ನಿಶಂಕಃ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದತಿ. ಸಜ್ಞಾನಂ ಸದಾ ವಿಂದತಿ. ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಚೈತನ್ಯ ವಸ್ತುವನ್ನು 3 ಕಾಲದಲ್ಲೂ ಆಸ್ವಾದಿಸುತ್ತಾನೆ. ಹೇಗಿದೆ ಜ್ಞಾನವು? ಸ್ವಯಂ ಸಹಜವಾಗಿಯೇ ಉತ್ಪನ್ನವಾಗಿದೆ. ಮತ್ತೆ ಹೇಗಿದೆ? ಸತತಂ ಅಖಂಡ ಧಾರಾ ಪ್ರವಾಹ ರೂಪವಿದೆ. ಮತ್ತೆ ಹೇಗಿದೆ? ಸಹಜಂ, ಯಾವ ಉಪಾಯವಿಲ್ಲದೆ ಇಂಥದೇ ವಸ್ತುವಿದೆ. 3 ಮತ್ತು ವಿಶೇಷಣಗಳನ್ನು ಜ್ಞಾನದ ಸಲುವಾಗಿ ಅಥವಾ ಶುದ್ಧ ಚೈತನ್ಯ ವಸ್ತುವಿನ ಸಲುವಾಗಿ ಕೊಡಲಾಗಿದೆ. ಶುದ್ಧ ಚೈತನ್ಯ ವಸ್ತು ಅದರ ಜ್ಞಾನದ ಮೂಲಕನ ಉತ್ಪನ್ನ ಆಗ್ತಿದೆ. ನೋಡ್ರಿ, ಇಲ್ಲಿ ಹೇಗಿದೆ ಅಂಥೇಳಿ ಮೊದಲನೇ ಪ್ರಶ್ನೆ ಏನು ಕೇಳಿದ್ರು, ಅಲ್ಲಿ ಉತ್ಪನ್ನ ಆಗುವ ಮಾತು ಹೇಳಿದ್ರು. ಅನಾದಿ ಕಾಲದಿಂದ ಇದೆ ಅಲ್ಲ, ಮತ್ತು ಉತ್ಪನ್ನ ಎಲ್ಲಿ ಆಗುವ ಮಾತು? ಅದೇ ಯಾವುದು ಇದೆಯೋ ಅದಕ್ಕೆ ಉತ್ಪನ್ನ ಪೂರ್ವಕನೇ ಇದೆ, ಉತ್ಪಾದ ಪೂರ್ವಕನೇ ಇದೆ. ಉತ್ಪಾದದಿಂದ ರಹಿತ ಅದರ ಇರುವಿಕೆಯ ಸಿದ್ಧಿ ಆಗುತ್ತದೆ. ಜ್ಞಾನ ಏನಿದೆ ಅಥವಾ ಶುದ್ಧ ಚೈತನ್ಯವಿದೆ, ಇಲ್ಲಿ ಜ್ಞಾನ ಅಂಥೇಳಿ ಹೇಳಿ ಪ್ರಶ್ನೆ ಮಾಡುವುದರ ಹಿಂದ ಉದ್ದೇಶವೊಂದು ಇಂಥದ್ದನ್ನು ಇದೆ. ವಸ್ತು ಏನು ಉತ್ಪನ್ನ ಆಗುವುದಿಲ್ಲ. ಉತ್ಪನ್ನ ಆಗೋದು ಯಾವುದ? ಜ್ಞಾನದ ನಿರ್ಮಲತೆ ಉತ್ಪನ್ನ ಆಗ್ತಿದೆ. ನಿರ್ಮಲತೆ ಉತ್ಪನ್ನ ಆಗ್ತಿದೆ. ಇದು ಒಂದು ಅಪೇಕ್ಷೆ. ಆದ್ರೆ ಯಾವುದು ಉತ್ಪನ್ನ ಆಗ್ತಿದೆಯೋ ಅದು ನಿರ್ಮಲನೆ ಇರ್ತಿದೆ. ಅದರೊಳಗೆ ಮಲಿನತೆ ಇರೋದನೇ ಇಲ್ಲ. ಯಾವುದ ಪರ್ಯಾಯ ದ್ರವ್ಯದ ಉತ್ಪನ್ನ ಆಗ್ತಿದೆಯೋ, ಯಾವುದೇ ದ್ರವ್ಯ ಇರಲಿಲ್ಲ, ಯಾವ ಸಮಯಕ್ಕೆ ಉತ್ಪನ್ನ ಆಗುವಂಥ ಪರ್ಯಾಯ ಇದೆಯೋ ಅದು ಮಲಿನ ಇರೋದನ್ನು ಸಾಧ್ಯ ಇಲ್ಲ. ಅದು ನಿರ್ಮಲವೇ ಇರ್ತಿದೆ. ಒಂದು ಅಪೇಕ್ಷೆ. ಇನ್ನೊಂದು ಅಪೇಕ್ಷೆ, ಅನಾದಿ ಕಾಲದಿಂದ ಮಲಿನಿತ್ತಲ್ಲ, ಈಗ ನಿರ್ಮಲ ಆಗಿದೆ. 3 ಮಾತಾಡಿದ್ರು. ಅನಾದಿ ಕಾಲದಿಂದ ಉತ್ಪಾದ ಹೇಗಿತ್ತು? ಉತ್ಪಾದ ಮಲಿನ ಇತ್ತು, ಅಶುದ್ಧ ಇತ್ತು. ಈಗ ಹೇಗಾಗಿದೆ? ನಿರ್ಮಲ ಆಗಿದೆ, ಶುದ್ಧ. ಸಮ್ಯಕ್ ದೃಷ್ಟಿ ಜೀವನ ಮಾತಾಡ್ತಾ ಇದ್ದಾರೆ. ನೋಡ್ರಿ, ವಸ್ತು ಅಂಥೇಳಿ ಹೇಳಿದರೆ, ಜೀವ ವಸ್ತು ಅಂಥೇಳಿ ಹೇಳಿದರೆ, ಅಥವಾ ಶುದ್ಧ ಚೈತನ್ಯ ವಸ್ತು ಅಂಥೇಳಿ ಹೇಳಿದರೆ ಅದು ಒಂದು ಜ್ಞಾನವೇ ಇದೆ, ಮೊದಲನೇ ಅರ್ಥ. ಎರಡನೇದ್ದೇನ? ಅದು ಸದೈವ ಜ್ಞಾನ ರೂಪದಿಂದನೇ ಉತ್ಪನ್ನ ಆಗ್ತಾ ಇದೆ. ಉತ್ಪನ್ನ ಆಗದೇ ಇದ್ರೆ ಇರುವುದರ ಸಿದ್ಧಿ ಆಗುವುದಿಲ್ಲ. 2 ಮಾತಾಡಿದ್ರೆ ಸದೈವ ಯಾರು ಉತ್ಪನ್ನ ಆಗ್ತಾ ಇದೆ? ಜ್ಞಾನ ರೂಪದಿಂದನೇ.
ಯಾವುದು ವಸ್ತುವಿನ ಪರ್ಯಾಯ ಉತ್ಪನ್ನ ಆಗ್ತಿದೆಯೋ ಅದು ವಸ್ತುವಿನ ನಿರ್ಮಲತೆಯನ್ನು ಸಿದ್ಧಿ ಮಾಡ್ತಿದೆ, ವಸ್ತುವಿನ ಸ್ವತಂತ್ರತೆಯನ್ನು, ವಸ್ತುವಿನ ಸ್ವಭಾವವನ್ನು ಸಿದ್ಧಿ ಮಾಡ್ತಿದೆ. ಅಂದ ಮೇಲೆ ವಸ್ತು ನಿರ್ಮಲ ಇದ್ದ ಮೇಲೆ ಅದು ಸಿದ್ಧಿ ಮಾಡುವಂಥ ಉತ್ಪಾದ ಕೂಡ ನಿರ್ಮಲನ ಇರ್ತಿದೆ. ಇದು ಒಂದು ಮಾತಾಯಿತು. ಎರಡಾದು. ಮೂರನೇದ್ದೇನಿದೆ? ಮೂರನೇದ್ದು ಹೀಗಿದೆ, ವಸ್ತು ಶುದ್ಧ ಇದ್ರೂ ಕೂಡ ಉತ್ಪಾದ ಅನಾದಿ ಕಾಲದಿಂದ ಮಲಿನ ಆಗ್ತಾ ಇತ್ತಂದ್ರೆ ಇತ್ತಂದ್ರೆ ಎಲ್ಲ ಒಂದೇ ಅಲ್ಲ, ಮಲಿನ ಆಗ್ತಾ ಇತ್ತ ಇಂದಿನವರೆಗೆ. ಈಗೇನಾಯ್ತು? ನಿರ್ಮಲ. ಹೇಗಿದೆ ಜ್ಞಾನ? ಜ್ಞಾನ ಹೇಗಿದೆ? ಮೊದಲನೇ ಪ್ರಶ್ನೆಗೆ ಉತ್ತರ ಏನು ಹೇಳಿದ್ರು? ಅರೆ, ಸಹಜವಾಗಿಯೇ ಉತ್ಪನ್ನವಾಗಿದೆ. ಸಹಜವಾಗಿಯೇ. ಇನ್ನು ಆ ಉತ್ಪನ್ನ ಏನು? ಶುದ್ಧ. ನಾವು ಮೊದಲನೇ ಪದಖಂಡದೊಳಗಿಂದ ಶುದ್ಧ ತಗೊಂಡಿದ್ದೀವ್ರಿ. ಜ್ಞಾನ ಅಥವಾ ಚೈತನ್ಯ ಶುದ್ಧ ಅನ್ನುವ ಯಾವ ಅರ್ಥ ಇಲ್ಲಿಯವರೆಗೆ ಮಾಡಿತು ಅದು ಮೊದಲನೇ ಪದಖಂಡದೊಳಗಿಂದ ತಗೊಂಡದ್ದು ಇದೆ. ಸಮ್ಯಕ್ ದೃಷ್ಟಿ ಯಾವುದರ ಅನುಭವ ಮಾಡ್ತಾನಲ್ಲ ಆ ಶುದ್ಧ ಚೈತನ್ಯ ವಸ್ತು ಹೇಗಿದೆ? ಹೇಗಿದೆ? ಆ ಚೈತನ್ಯ ವಸ್ತು ಒಂದು ಜ್ಞಾನವೇ ಇದೆ. ಆ ಜ್ಞಾನ ಪ್ರತಿ ಸಮಯಕ್ಕೆ ತಾನಾಗೇನೋ ಉತ್ಪನ್ನ ಆಗ್ತಾ ಇದೆ. ಅದರ ಉತ್ಪತ್ತಿಯ ಸಲುವಾಗಿ ಏನು ಮಾಡ್ತಾ ಇದೆ? ವಸ್ತು ಏನು ಮಾಡ್ತಾ ಇದೆ? ಪರ್ಯಾಯದ ಉತ್ಪತ್ತಿಯ ಸಲುವಾಗಿ ವಸ್ತು ಏನು ಮಾಡ್ತಾ ಇಲ್ಲ. ಸ್ವಯಂ ವಸ್ತುವೇ ಪರ್ಯಾಯದ ಉತ್ಪತ್ತಿಯ ಸಲುವಾಗಿ ಏನೂ ಮಾಡ್ತಾ ಇಲ್ಲ ಅಂದಮೇಲೆ ಅನ್ಯ ಯಾವುದಾದ್ರೂ ಶಕ್ತಿ, ಜಡ ಅಥವಾ ಚೇತನ, ಅದನ್ನು ಉತ್ಪನ್ನ ಮಾಡುವ ಸಲುವಾಗಿ ಏನೂ ಕರ್ತವ್ಯ ಅದರೊಳಗೆ ನಡೆಯುವುದಿಲ್ಲ. ಹಾಗಾದ್ರೆ ಜ್ಞಾನ ಏನಿದೆ ಅಲ್ಲ, ಶುದ್ಧ ಚೈತನ್ಯ ವಸ್ತುವಿನ ಯಾವ ಇನ್ನೊಂದು ಶಬ್ದದ ಮೂಲಕ ಚೈತನ್ಯ ಅಂದ್ರನ ಜ್ಞಾನ, ಶುದ್ಧ ಅಂದ್ರನ ಜ್ಞಾನ. ಅರೆ, ಯಾವುದು ಶುದ್ಧ ಇದೆಯೋ ಅದುವೇ ಚೈತನ್ಯ ವಸ್ತುವಿನ ಸ್ವಭಾವ ಇದೆ. ಯಾವುದು ಶುದ್ಧ ಇದೆ ಅರ್ಥಾತ್ ಜ್ಞಾನ ಇದೆ. ಜ್ಞಾನ ಅಶುದ್ಧ ಆಗೋದನೇ ಇಲ್ಲ. ಶ್ರದ್ಧೆ ವಿಪರೀತ ಆಗ್ತಿದೆ, ಚಾರಿತ್ರದೊಳಗೆ ಮಲಿನತೆ ಬರ್ತಿದೆ. ಅದರ ಜ್ಞಾನ ವಿಪರೀತನೂ ಆಗುವುದಿಲ್ಲ, ಅದರೊಳಗೆ ಮಲಿನತೆನೂ ಬರುವುದಿಲ್ಲ. ಜ್ಞಾನದೊಳಗೆ ಏನಿದೆ? ಜ್ಞಾನದೊಳಗ ನ್ಯೂನತೆ, ಅಧಿಕತೆ, ಪೂರ್ಣತೆ ಇಷ್ಟೇ ಇದೆ. ಜ್ಞಾನದೊಳಗೆ ವಿಪರೀತತೆನೂ ಇಲ್ಲ, ಮಲಿನತೆನೂ ಇಲ್ಲ. ಇದು ಒಂದು ದೃಷ್ಟಿಕೋನದಿಂದ ಶ್ರದ್ಧೆ ಮತ್ತು ಚಾರಿತ್ರಗಳನ್ನು ಜ್ಞಾನದಿಂದ ಬೇರೆ ಮಾಡಿದ ನಂತರ ಬರುವಂಥ ಅರ್ಥರೇ. ಏನ? ಶ್ರದ್ಧೆ ವಿಪರೀತ ಆಗ್ತಿದೆ, ಚಾರಿತ್ರ ಅಶುದ್ಧ ಆಗ್ತಿದೆ, ಮಲಿನ ಆಗ್ತಿದೆ. ಅದರ ಜ್ಞಾನ ವಿಪರೀತನೂ ಆಗುವುದಿಲ್ಲ, ಅಶುದ್ಧನೂ ಆಗುವುದಿಲ್ಲ. ಹಾಗಾದ್ರೆ ಜ್ಞಾನ ಹೇಳಿ. ಮೂರು ದೋಷ ಇರ್ತವೆ: ಸಂಶಯ, ವಿಭ್ರಮ ಮತ್ತು ಅನಧ್ಯವಸ. ದೋಷರಹಿತ ಸಮ್ಯಕ್ ಜ್ಞಾನ ಇದೆ. ಯಾವುದು ದೋಷಗಳಿಂದ ಸಹಿತ ಇದೆ ಅದ ಸಮ್ಯಕ್ ಜ್ಞಾನ ಅಲ್ಲ. ಇದು ಆಗಮದೊಳಗೆ ಕಥನ ಇದ್ರೂ ಕೂಡ ಆ ಕಥನದ ಸನ್ನಿವೇಶ ಏನಿದೆ ಅದು ಬೇರೆ ಇದೆ. ಸಮ್ಯಕ್ ಜ್ಞಾನದ ಸ್ವರೂಪ ಹೇಳೋದಿದೆ ರೀ ಅಲ್ಲಿ. ಎರಡೂ ಸ್ಪಷ್ಟ ಮಾಡೋಣ. ಅಲ್ಲಿ ಸಮ್ಯಕ್ ಜ್ಞಾನದ ಸ್ವರೂಪ ಹೇಳೋದಿದೆ. ಯಾವ ಪ್ರಕಾರ ಶ್ರದ್ಧೆ ಸಂದೇಹಾದಿ ದೋಷಗಳಿಂದ ರಹಿತ ಇದೆಯೋ, ಶಂಕಾದಿ ದೋಷಗಳಿಂದ ರಹಿತ ಇದೆಯೋ, ಆ ಪ್ರಕಾರ ಜ್ಞಾನ ಸಂದೇಹ, ವಿಪರ್ಯಯ ಮೊದಲಾದ ದೋಷಗಳಿಂದ ರಹಿತ, ಮೂರು ದೋಷಗಳಿಂದ ರಹಿತ ಇದೆ. ಯಾವುದ? ಸಮ್ಯಕ್ ಜ್ಞಾನ. ಈಗ ನಮ್ಮದು ಶ್ರದ್ಧಾ, ಜ್ಞಾನ, ಚಾರಿತ್ರದ ಚರ್ಚೆ ನಡೆದಿದೆ. ಶ್ರದ್ಧೆ ಏನಾಗ್ತಿದೆ? ವಿಪರೀತ ಆಗ್ತಿದೆ. ಚಾರಿತ್ರದ ಪರ್ಯಾಯ ಏನು? ಶ್ರದ್ಧೆ ಅರ್ಥಾತ್ ಪರ್ಯಾಯನರೇ. ಚಾರಿತ್ರದ ಪರ್ಯಾಯ ಏನಾಗ್ತಿದೆ? ಅಶುದ್ಧ ಆಗ್ತಿದೆ, ಮಲಿನ ಆಗ್ತಿದೆ.
ಜ್ಞಾನದ ಪರ್ಯಾಯ ಏನಾಗ್ತಿದೆ? ಅಕ್ಷರದ ಅನಂತವಾ ಭಾಗದವರೆಗೆ ಉಳಿತಿದೆ, ಮಧ್ಯದ ಅಸಂಖ್ಯ ಅನಂತ ಭೇದಗಳ ಕೊನೆಗೆ ಪರಿಪೂರ್ಣ ಆಗ್ತಿದೆ. ಜ್ಞಾನ ಮಲಿನನೂ ಆಗುವುದಿಲ್ಲ, ಅಶುದ್ಧನೂ ಆಗುವುದಿಲ್ಲ, ಮತ್ತು ವಿಪರೀತನೂ ಆಗುವುದಿಲ್ಲ. ಜ್ಞಾನ ವಿಪರೀತ ಆಯಿತು, ಜ್ಞಾನ ಅಶುದ್ಧ ಆಯಿತು ಅಂತಂದ್ರೆ ಶ್ರದ್ಧೆ ಮತ್ತು ಚಾರಿತ್ರದ ವಿಪರೀತತೆ ಮತ್ತು ಮಲಿನತೆಗಳನ್ನು ತೆಗೆಯುವ ಸಾಧನ ಯಾವುದು ಉಳಿಯುವ? ಅನ್ಯ ಸಾಧನಂತೂ ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲರಿ. ಶಾಸ್ತ್ರ, ಕರ್ಮದ ಉದಯ, ಉಪಶಮ, ಇವು ಯಾವುವು ಕೆಲಸಕ್ಕೆ ಬರುವುದಿಲ್ಲ. ಕೆಲಸಕ್ಕೆ ಬರೋದು ಯಾವುದ? ವಸ್ತುವಿನಲ್ಲೇ ಅಭೇದ ರೂಪದಿಂದ ಯಾವುದು ಇದೆಯೋ ಅದುವೇ ಕೆಲಸಕ್ಕೆ ಬರೋದು, ಅರ್ಥಾತ್ ಸಾಧನ. ಹಾಗಾದ್ರೆ ಜೀವದೊಳಗ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇರುವಂಥ ವಿಪರೀತ ಮನ್ನಣೆ ಯಾವುದರಿಂದ ಹೋಗ್ತಿದೆ? ಜ್ಞಾನ ವಸ್ತು ಸ್ವರೂಪವನ್ನು ತಿಳಿಯುವುದರಿಂದ ಹೋಗ್ತಿದೆ. ಜ್ಞಾನ ವಿಪರೀತ ಮನ್ನಣೆಯ ಅನುರೂಪ ಪದಾರ್ಥಗಳನ್ನು ತಿಳಿಯುವುದರಿಂದ ಅಶುದ್ಧತೆ ಬೆಳೀತಾ ಹೋಗ್ತಿದೆ. ತಿಳಿತಂದ್ರೆ ಮೂರು ಗುಣಗಳದ್ದ ಯಾವ ಪ್ರಕಾರ ಒಂದರದ ಇನ್ನೊಂದರಿಂದ ಭಿನ್ನತೆ ಇದೆ ಮತ್ತು ಒಂದರದ ಇನ್ನೊಂದರ ಜೊತೆಗೆ ಸಾಮ್ಯತೆ ಅಥವಾ ಏಕತೆ, ಒಂದು ಇನ್ನೊಂದಕ್ಕೆ ಪೂರಕ ಇದ್ದಾವೆ. ಏನು ಹೇಳ್ತು? ಶ್ರದ್ಧೆಯ ವಿಪರೀತತೆ ಜ್ಞಾನ ವಸ್ತುವಿನ ಸ್ವರೂಪವನ್ನು ಹೇಗಿದೆಯೋ ಹಾಗೆ ತಿಳಿಯಿತು ಅಂತಂದ್ರೆ ಶ್ರದ್ಧೆಯ ವಿಪರೀತತೆ ಹೋಗ್ತಿದೆ. ಶ್ರದ್ಧೆಯ ವಿಪರೀತತೆ ಹೋಗುವುದರ ಜೊತೆಯಾಗಿ ಚಾರಿತ್ರದ ಅಶುದ್ಧತೆ ಕೂಡ ಕ್ಷೀಣಿಸ್ತಾ ಹೋಗಿ ಒಂದು ದಿವಸ ಚಾರಿತ್ರದೊಳಗೂ ಕೂಡ ಪರಿಪೂರ್ಣ ಶುದ್ಧತೆ ಬರ್ತಿದೆ. ಇನ್ನು ಇದರ ವಿರುದ್ಧವಾಗಿ ಜ್ಞಾನ ವಿಪರೀತ ಶ್ರದ್ಧೆಯ ಅನುಸರಣೆ ಮಾಡಿತು ಅಂತಂದ್ರೆ ಅಶುದ್ಧತೆ ಬೆಳೀತಾ ಹೋಗ್ತಿದೆ. ಚಾರಿತ್ರದೊಳಗಿಂದ ಅಶುದ್ಧತೆ ವೃದ್ಧಿಯಾಗ್ತಾ ಹೋಗ್ತಿದೆ. ಅಶುದ್ಧತೆ ಯಾವಾಗ ಚರ್ಮಸೀಮೆಯನ್ನು ತಲುಪುತ್ತಿದೆಯೋ ಆಗ ಜ್ಞಾನದ ಕಾರ್ಯ ಅಕ್ಷರದ ಅನಂತವಾದ ಭಾಗ ಮಾತ್ರ ಉಳಿತಿದೆ. ವಿಪರೀತ ಮನ್ನಣೆಯಂತೂ ಇದೆ, ಅದಕ್ಕೆ ಯಾವ ಧಕ್ಕೆ ಬರಲಿಲ್ಲ. ಅಶುದ್ಧತೆ ಬೆಳೀತಾ 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 ಹೋಗೋದ್ರಿಂದ ಅದೇ ಜ್ಞಾನ ವಿಪರೀತ ಶ್ರದ್ಧೆಯ ಅನುಸರಣೆ ಮಾಡುವುದರಿಂದ ಅಶುದ್ಧತೆ ಬೆಳೀತಾ ಹೋಗಿ ಜ್ಞಾನವೇ ಅಕ್ಷರದ ಅನಂತವಾದ ಭಾಗ ಉಳಿತಿದೆ. ಆ ಶ್ರದ್ಧೆಗೆ ಏನಾಗಿಲ್ಲ ನೋಡ್ರಿ, ಎಷ್ಟು ಅದ್ಭುತ ಐತಿ. ಒಂದಕ್ಕೊಂದು ಪೂರಕ ಹೇಗಿದ್ದಾವೆ, ಒಂದರಿಂದ ಒಂದು ಭಿನ್ನ ಸ್ವತಂತ್ರ ಹೇಗಿದ್ದಾವೆ, ಇನ್ನು ಮೂರು ಅಭೇದ ಕೂಡ ಇದ್ದಾವೆ. ಜ್ಞಾನದ ನಿರ್ಧಾರವೇ ಶ್ರದ್ಧೆ ಇದೆ, ಜ್ಞಾನದ ಜ್ಞಾನರೂಪ ಪರಿಣಮನವೇ ಚಾರಿತ್ರ ಇದೆ. ಮೂರಿಲ್ವೇ ಇಲ್ಲ, ಮೂರು ಇದ್ದಾವೆ. ಇದ್ರೂ ಕೂಡ ಒಂದು ಜ್ಞಾನದೊಳಗ ಮೂರೂ ಬಂದು ಬಿಡ್ತವೆ. ಜ್ಞಾನ ಯಾವಾಗ ಸರ್ವಜ್ಞ ಪ್ರಣೀತ ಪದಾರ್ಥಗಳ ಸ್ವರೂಪವನ್ನು ವಿಪರೀತ ಶ್ರದ್ಧೆಯ ಹಿಡಿತದಿಂದ ಮುಕ್ತಾಗಿ ಅಂದ್ರೆ ಅದು ಹಿಡ್ಕೊಂಡಿಲ್ಲ, ಇದುವೇ ಅದರ ಬೆನ್ನು ಹತ್ತಿರ್ತಾರೆ. ಕಂಬ ನನ್ನನ್ನು ಹಿಡ್ಕೊಂಡಿದೆ ಅಂತ ಹೇಳಿ ಯಾವ ಪ್ರಕಾರ ವ್ಯಕ್ತಿ ಹೇಳ್ತಿದ್ದನೋ ಆ ಪ್ರಕಾರ ಜ್ಞಾನ ತಾನಾಗೇನ ವಿಪರೀತ ಶ್ರದ್ಧೆಯ ಅನುಸರಣೆ ಮಾಡ್ತಿತ್ತು. ಕಾಲಲಬ್ಧಿ ಪಡೆದು ಜ್ಞಾನ ಯಾವಾಗ ವಿಪರೀತ ಶ್ರದ್ಧೆಯ ಹಿಡಿತದಿಂದ ಭಿನ್ನ ಆಗ್ತಿದೆಯೋ ಆಗ ಸರ್ವಜ್ಞ ಪ್ರಣೀತ ಪದಾರ್ಥಗಳ ಸ್ವತಂತ್ರತೆಯನ್ನು ತಿಳಿತಿದೆ. ಆ ತಿಳಿಯುವ ಕಾರ್ಯದೊಳಗೆ ವಿಪರೀತ ಶ್ರದ್ಧೆ ಏನು ಮಾಡುತ್ತಿದೆ. ಏನು ಮಾಡ್ತಿದೆ? ವಿಪರೀತ ಶ್ರದ್ಧೆ ತನ್ನಷ್ಟಕ್ಕೆ ತಾನು ದುರ್ಬಲ ಆಗ್ತಿದೆ. ಯಾಕೆ? ಜ್ಞಾನದ ಆಧಾರ ತಪ್ಪಿತಲ್ಲ. ಅದಕ್ಕೆ ಜ್ಞಾನದ ಆಧಾರ ಬರೇ ತಪ್ಪಲಿಲ್ಲ, ಅದರ ಜ್ಞಾನ ಸ್ವತಂತ್ರ ಒಂದು ಮಾರ್ಗದ ನಿರ್ಮಾಣ ಮಾಡಿಕೊಳ್ತಾ ಇದೆ. ಅಂದಮೇಲೆ ಇದು ಶ್ರದ್ಧೆ ಹೇಗಿದೆ, ಅದು ಕುರುಡು ಇದೆ. ಶ್ರದ್ಧೆ, ಚಾರಿತ್ರ ಮತ್ತು ಜ್ಞಾನ ಏನಿದೆ ಅದು ದೃಷ್ಟಿ ಅರ್ಥಾತ್ ನೋಡುವಂಥದ್ದು ಇದೆ. ದೃಷ್ಟಾಂತ ಬರ್ತಿದೆ ಅಲ್ಲ,
ಕುರುಡ ಕುರುಡ ಮತ್ತು ಕುಂಟ ಇದ್ದಾರೇನಿಲ್ರಿ. ಆ ಕುರುಡ ಕುಂಟರ ಕಾರ್ಯ ಹೇಗೆ ನಡೀತಿದೆ? ಕುಂಟನಿಗೆ ಕುರುಡ ಮಾರ್ಗದರ್ಶನ ಮಾಡಿದ ಅಂತಂದ್ರ ಕುರುಡ ಮತ್ತು ಕುಂಟ ಇಬ್ಬರು ಆ ಕಾನನದಿಂದ ಹೊರಗೆ ಬರಬಹುದಾಗಿದೆ. ದುಃಖರೂಪದ ಕಾನನದಿಂದ ಅಥವಾ ಒಂದು ಜಡ ಕಾನನದಿಂದ ಇಬ್ಬರದರು. ಒಬ್ಬ ಕುಂಟದನು, ಒಬ್ಬ ಕುರುಡ. ಎಷ್ಟು ಅದ್ಭುತ ಮಾತಿದೆ. ಹಾಗಾದ್ರೆ ಇಲ್ಲಿ ಕುರುಡ ಮತ್ತು ಕುಂಟ ಇಬ್ಬರಿಗೂ ಒಂದು ಜ್ಞಾನವೇ ಏನಿದೆ, ಶ್ರದ್ಧೆ ಏನಿದೆ ಅದು ಕುರುಡ ಇದೆ, ಮತ್ತು ಚಾರಿತ್ರ್ಯ ಏನಿದೆ ಅದು ಜ್ಞಾನದ ಅಭಾವದೊಳಗೆ ಮೋಕ್ಷ ಮಾರ್ಗದಲ್ಲಿ ಸಾಗಲಿಕ್ಕೆ ಕುಂಟಾಗಿದೆ. ಹೀಗಾಗಿ ಯಾವ ಜ್ಞಾನ ಇದೆಯೋ ಅದು ಬೇರೆ ಮಾರ್ಗವನ್ನು ನಿರ್ಮಾಣ ಮಾಡಿಕೊಂಡ ನಂತರ ಆ ಶ್ರದ್ಧೆ ಏನು ಮಾಡುವುದಿಲ್ಲ, ಸಂಸಾರ ಮಾರ್ಗದೊಳಗ ಜೀವವನ್ನು ತೆಗೆದುಕೊಂಡು ಹೋಗುವುದರಲ್ಲಿ ದುರ್ಬಲ ಆಯಿತು. ಒಂದು ದಿವಸ ಗತಪ್ರಾಣ ಆಯಿತು. ಆವಾಗ ಅದು ಗತಪ್ರಾಣ ಆಗತಿದೆಯೋ ಇಲ್ಲೋ ಅನ್ನೋದ್ರೊಳಗ ಇಲ್ಲಿ ಚಾರಿತ್ರ ಸಪ್ರಾಣ ಆಗ್ತಿದೆ. ಚಾರಿತ್ರಕ್ಕೆ ಬಲ ಬರ್ತಿದೆ. ಜ್ಞಾನ ಏಕಾಕಿ ಏನು ಇರುವುದಿಲ್ರಿ. ಅದಕ್ಕೊಂದು ಬಳಗ ಇರ್ತಿದೆ ರೀ. ಬೇಕಾದ್ರೆ ಅದು ವಿಪರೀತ ಶ್ರದ್ಧೆಯ ಬೆನ್ನು ಹತ್ತಿತು ಅಂತಂದ್ರೆ ಸಂಸಾರ ಮಾರ್ಗದೊಳಗ ಬಳಗ ಸಹಿತ ಹೋಗ್ತಿದೆ. ಜ್ಞಾನ ತನ್ನದೇ ಆದಂಥ ಮಾರ್ಗದ ನಿರ್ಮಾಣವನ್ನು ಸರ್ವಜ್ಞ ಪ್ರಣೀತ ವಸ್ತು ವ್ಯವಸ್ಥೆಯ ಅನುಸರಣೆ ಮಾಡಿ ಯಾವಾಗ ಪರಿಣಮನ ಮಾಡ್ತಿದೆಯೋ ಆವಾಗ ಚಾರಿತ್ರವೆನ್ನುವಂಥ ಬಳಗ, ಸುಂದರವಾದಂಥ ಬಳಗ ಅದಕ್ಕೆ ಪ್ರಾಪ್ತ ಆಗ್ತಿದೆ. ಆವಾಗ ಶ್ರದ್ಧೆ ಕೂಡ ಅದರ ಹಿಂದೆ ಬರ್ತಿದೆ. ಆಗ ಆ ಜೀವ ಏನಾಗ್ತಾನೆ, ಮೋಕ್ಷ ನಗರವನ್ನು ತಲುಪ್ತಾನೆ. ಇನ್ನು ಉಳಿತು ಪ್ರಶ್ನೆ, ಇದು ಶ್ರದ್ಧಾ ಜ್ಞಾನ ಚಾರಿತ್ರದ ಆಯಿತು ಅಂಥೇಳಿ ಅಂದುಕೊಳ್ತೇನೆ. ಏನಾದರೂ ಸಂದೇಹ ಇದ್ರೆ ಮತ್ತೆ ಪುನಃ ಪ್ರಶ್ನೆ ಮಾಡೋದು. ತಮ್ಮ ಪ್ರಶ್ನೆ ಏನಿದೆ ಅಂತಂದ್ರೆ ಸಮ್ಯಕ್ ಜ್ಞಾನ ತ್ರಿದೋಷಗಳಿಂದ ರಹಿತ ಇರ್ತಿದೆ. ಸಂಶಯ, ವಿಭ್ರಮ, ವಿಪರ್ಯಯ. ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನದೊಂದು ಸ್ವರೂಪ ಬೇಕನ್ನಲ್ಲ, ವಿಶೇಷತೆ ಬೇಕನ್ನಲ್ಲ. ಯಾಕೆ ಅಂತಂದ್ರೆ ಅನಾದಿ ಕಾಲದಿಂದ ಇರಲಿಲ್ಲದ. ಹಾಗಾದ್ರೆ ಈಗ ಅದರಲ್ಲೇ ಏನು ಹೊಸದಾಯಿತು? ಜ್ಞಾನಂತೂ ಅನಾದಿ ಕಾಲದಿಂದ ಇತ್ತು, ಶ್ರದ್ಧೆ ಅನಾದಿ ಕಾಲದಿಂದ ಇತ್ತು, ಚಾರಿತ್ರ ಅನಾದಿ ಕಾಲದಿಂದ ಇತ್ತು. ಶ್ರದ್ಧೆಯೊಳಗೆ ವಿಪರೀತತೆ ಇತ್ತು, ಚಾರಿತ್ರದೊಳಗ ದೋಷ ಮಲಿನತೆ ಇತ್ತು. ಜ್ಞಾನಕ್ಕೇನಾಗಿತ್ತು? ಜ್ಞಾನಕ್ಕ ಸಂಶಯ, ವಿಭ್ರಮ, ವಿಪರ್ಯಯ ಅನ್ನೋದ ಈ ಎರಡೇನದವಲ್ಲ. ಯಾವ? ಶ್ರದ್ಧಾ ಮತ್ತು ಚಾರಿತ್ರ. ಎಂಥ ಶ್ರದ್ಧಾ? ವಿಪರೀತ ಶ್ರದ್ಧಾ, ಮಿಥ್ಯಾ ಶ್ರದ್ಧಾ ಮತ್ತು ಮಿಥ್ಯಾ ಚಾರಿತ್ರ. ಶ್ರದ್ಧಾ ಮತ್ತು ಚಾರಿತ್ರದೊಳಗೆ ಮೊದಲ ಮತ್ತು ನಂತರ ಇಲ್ಲವೆ. ಯಾಕೆ ಅಂತಂದ್ರೆ ಅವು ಒಂದೇ ಕರ್ಮದಿಂದ ಆಗುವಂಥ ಜೀವದ ಎರಡು ಪರಿಣಾಮ. ಮೋಹನೀಯ ಕರ್ಮದ ಕಾರಣದಿಂದ ಜೀವದ ಎರಡು ಗುಣಗಳಲ್ಲೇ ಆಗುವಂಥ ಅವಸ್ಥಾ ವಿಶೇಷ. ಮೋಹನೀಯ ಅದ ದರ್ಶನ ಮೋಹನೀಯದ ಯಾವಾಗ ಅಭಾವ ಆಗ್ತಿದೆ, ಉಪಶಮ ಆಗ್ತಿದೆ, ಆವಾಗ ಶ್ರದ್ಧೆಯ ನಿರ್ಮಲತೆ ಆಗ್ತಿದೆ. ಆದರೆ ದರ್ಶನ ಮೋಹನೀಯದ ಉಪಶಮ ಅಥವಾ ಕ್ಷಯ ಯಾವಾಗ ಆಯಿತೋ ಆ ವೇಳೆದೊಳಗ ಅದರಿಂದ ಭಿನ್ನ ಆಗಿರುವಂಥ ಇನ್ನೊಂದು ಗುಣದ ಪರ್ಯಾಯದೊಳಗೆ ಪ್ರಭಾವ ಬೀರ್ತಾ ಇರುವಂಥ ಆ ಕರ್ಮದ ಒಂದು ಶಕ್ತಿ ಇದೆ ಅಲ್ಲ, ಅದು ಉಳ್ಕೊಳ್ತಿದೆ ರೀ. ಯಾಕೆ ಅಂತಂದರೆ ಇಲ್ಲಿ ಗುಣ ಎರಡು ಇದ್ದ ಕಾರಣ ಅಲ್ಲಿ ಕರ್ಮದೊಳಗೂ ಕೂಡ ಎರಡು ವಿಭಾಗ ಆಯಿತು. ತಿಳಿತೇನ್ರಿ? ಅಲ್ಲಿಯವರೆಗೆ ಎರಡು ವಿಭಾಗ ಆಗಿರಲಿಲ್ಲ. ಯಾವಾಗ ಎರಡು ವಿಭಾಗ ಆಯಿತೋ ಆಗ ನೀವು ಹೋದ್ರೆ ಹೋಗಿ ನಾ ಇರ್ತೇನೆ ಅಂತೇಳಿ ಅಂತಿದೆ. ಅದು ಚಾರಿತ್ರ ಮೋಹನೀಯ. ಹಾಗಾದ್ರೆ ಇಲ್ಲಿ ಇವು ಎರಡೂ ಒಂದು ಕರ್ಮದ ಕಾರಣದಿಂದ ಎರಡು ಗುಣಗಳಲ್ಲಿ ಆಗುವಂಥ ಅಶುದ್ಧಿ ಏನಿದ್ದು ಅವುಗಳಿಗೆ ಆಧಾರ ಕೂಡ ಈ ಜ್ಞಾನ ಇರ್ತಾರೆ. ಯಾವ ಜ್ಞಾನ? ಇದರ ಅನುಸರಣೆ ಮಾಡಿ ಇದರ ಅನುಭವ ಮಾಡುವಂಥದ್ದು ಜ್ಞಾನ.
ಯಾವುದರ ಅನುಸರಣೆ? ವಿಪರೀತ ಶ್ರದ್ಧೆಯ ಅನುಸರಣೆ ಮತ್ತು ಕಷಾಯ ವಿಷಯಾದಿಗಳದ ಅನುಭವ. ಜ್ಞಾನ ಇಲ್ಲದ ಏನು ಆಗೋದೇನೇ ಇಲ್ಲರಲ್ಲ, ಜ್ಞಾನ ಮಾಡ್ತಾ ಇತ್ತು. ಹಾಗಾದ್ರೆ ಆ ಜ್ಞಾನ ಸ್ವತಂತ್ರ ಆದ ನಂತರ, ಶ್ರದ್ಧೆಯೊಳಗೆ ಯಥಾರ್ಥತೆ ಬಂದ ನಂತರ, ದರ್ಶನ ಮೋಹನೀಯ ಅನ್ನುವಂಥ ನಿಮಿತ್ತ ಯಾವ ಪ್ರಬಲ ನಿಮಿತ್ತ ಇತ್ತು ಅದು ನಷ್ಟಾಗಿ ಹೋದ ನಂತರ, ಅದ ಕಾರ್ಯಕ್ಷಮತೆಯಿಂದ ಹೊರಗೆ ಹೋದ ನಂತರ, ಈ ಜ್ಞಾನಕ್ಕ ಆ ಯಥಾರ್ಥ ಶ್ರದ್ಧೆ ಅಥವಾ ಆತ್ಮನ ಅನುಭೂತಿ ಪೂರ್ವಕ ಸ್ವವಸ್ತುವಿನ ನಿರ್ಣಯ ಏನಾಯ್ತಲ್ಲ, ಆ ನಿರ್ಣಯದ ಆಧಾರದಿಂದ ಆ ಜ್ಞಾನ ನಿಶಂಕ ಆಯಿತು, ನಿಸ್ಸಂದೇಹ ಆಯಿತು. ಅದರೊಳಗಿನ ವಿಭ್ರಮೆ ಹೊರಟೋಯಿತು. ಯಾವುದರೊಳಗಿಂದ? ಜ್ಞಾನದೊಳಗಿಂದ. ಜ್ಞಾನದೊಳಗ ವಿಭ್ರಮೆ ಇತ್ತು. ಅಂಚಳಿನ ವಿಷಯ ಕಷಾಯದೊಳಗ ಅದು ಒಂದಾಗ್ತಾ ಇತ್ತು. ಬಹಳ ಅದ್ಭುತ ಮಾತಿದೆ. ಜ್ಞಾನ ಅದು ವಿಪರೀತ, ಸ್ವಯಂ ವಿಪರೀತ ಆಗಿರಲಿಲ್ಲ, ಸ್ವಯಂ ಅಶುದ್ಧ ಆಗಿರಲಿಲ್ಲ, ಅದರ ಭ್ರಮೆಗೆ ಒಳಗಾಗಿತ್ತು. ಸಂದೇಹ, ವಿಭ್ರಮೆ, ವಿಪರೀತ ಯಾವುದರ ಕಾರಣದಿಂದ ಇದ್ದರವ? ವಿಪರೀತ ಶ್ರದ್ಧೆ ಮತ್ತು ವಿಷಯ ಕಷಾಯ ರೂಪದ ಯಾವ ಚಾರಿತ್ರದ ಪರಿಣಮನ ಇತ್ತಲ್ಲ, ಅದರ ಮಧ್ಯದೊಳಗೆ ಸಿಕ್ಕೊಂಡ ಈ ಜ್ಞಾನ ಸದೋಷ ಅನ್ನಿಸಿಕೊಳ್ತಾ ಇದ್ದಾರೆ. ನಿಜವಾಗಿ ನೋಡ್ರಿ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಯಾವ ಪ್ರಕಾರ ಅವಿಭಾಗಿ ಇದ್ದಾವೆ, ಅವಿನಾಭೂತ ಇದ್ದಾವೆ ಅಂತಂದ್ರೆ, ಆಗಮದೊಳಗೆ ದೃಷ್ಟಾಂತ ಬರ್ತಿದೆಯಲ್ಲ, ದೀವಿಗೆ ಮತ್ತು ಪ್ರಕಾಶ. ದೀವಿಗೆ ಮತ್ತು ಪ್ರಕಾಶ ಆಗಮದೊಳಗೆ ಹೀಗೆ ಕಾರಣ ಕಾರ್ಯದ ಮಾತು ಹೇಳ್ತಾರೆ. ಯಾವುದು ಕಾರಣ? ಸಮ್ಯಕ್ ದರ್ಶನ ಕಾರಣ, ಸಮ್ಯಕ್ ಜ್ಞಾನ ಕಾರ್ಯ. ಹಾಗಾದ್ರೆ ಸಮ್ಯಕ್ ದರ್ಶನ ಯಾವುದರ ಕಾರಣ ಇದೆಯಲ್ಲ, ಆ ಸಮ್ಯಕ್ ಜ್ಞಾನ ಎಂಥದ್ದಿದೆ? ಸಂದೇಹಾದಿ ದೋಷಗಳಿಂದ ರಹಿತ. ಈ ಪ್ರಕಾರ ಸಮ್ಯಕ್ ಜ್ಞಾನ 3 ದೋಷಗಳಿಂದ ರಹಿತ ಇದೆ. ಅದರ 3 ಗುಣಗಳ ಚರ್ಚೆ ಮಾಡುವುದರೊಳಗ ಜ್ಞಾನ ಆಗಿದೆ. ಸಹಜ ಶುದ್ಧನ ಇದೆ. ಶುದ್ಧ ಇದ್ದರನೂ ಕೂಡ ಅದಕ್ಕೆ ವಿಪರೀತ ಮನ್ನಣೆ ಮತ್ತು ಕಷಾಯ ವಿಷಯ ಭಾವದೊಳಗ ಆನಂದ ಅನ್ನಿಸ್ತಾ ಇರುವುದರಿಂದ, ತನ್ಮಯತೆ ಅನ್ನಿಸ್ತಾ ಇರುವುದರಿಂದ, ನಾನೇ ಅನ್ನಿಸ್ತಾ ಇರುವುದರಿಂದ, ಅದರೊಳಗ ಈ 2 ಗುಣಗಳ ಕಾರಣದಿಂದ ಸದೋಷತೆಯ ಆರೋಪ ಬಂದಿತ್ತು. ಸದೋಷತೆಯ ಆರೋಪ ಬಂದಿತ್ತು. ಆ 2 ಗುಣಗಳ, ಹಾಗಾದ್ರೆ ಸದೋಷತೆಯ ಆರೋಪವನ್ನ ಆ 2 ಗುಣಗಳ ನಿವಾರಣೆ ಮಾಡಿದನೋ ಅಥವಾ ಇದುವೇ ನಿವಾರಣೆ ಮಾಡಿದ ಜ್ಞಾನನ? ಅರೆ, ಯಾವ ವಸ್ತುವಿನ ಸಲುವಾಗಿ ಸಂದೇಹ ಇತ್ತಲ್ಲ, ಅದನ್ನು ವಸ್ತು ಸ್ವರೂಪವನ್ನು ತಿಳಿಯೋದ್ರಿಂದ ಸಂದೇಹ ಬರ್ತೈತ್ರಿ. ಇನ್ನು ಸಮ್ಯಕ್ ದರ್ಶನ ಕಾರಣ, ಸಮ್ಯಕ್ ಜ್ಞಾನ ಕಾರ್ಯ ಅಂತ ಹೇಳಿ ಹೇಳಿತು. ಅಲ್ಲಿ ಕೂಡ ಸಮ್ಯಕ್ ದರ್ಶನ ಈ ಜ್ಞಾನದ ಸಮ್ಯಕ್ತನದೊಳಗೆ ಯಾವ ರೀತಿಯಿಂದಲೂ ಸಹಕಾರ ಮಾಡಿಲ್ಲ, ಕಾರಣ ಆಗಿಲ್ಲ. ಅದು ತನ್ನಷ್ಟಕ್ಕೆ ತಾನೇ ಸಮ್ಯಕ್ ಆಗಿದೆ, ಇದು ತನ್ನಷ್ಟಕ್ಕೆ ತಾನೇ ಸಮ್ಯಕ್ ಆಗಿದೆ. ಇದು ವಸ್ತು ಸ್ವರೂಪವನ್ನು ತಿಳ್ಕೊಳ್ಳುವುದರಿಂದ ನಿಸ್ಸಂದೇಹ ಆಯಿತು. ಇದು ವಸ್ತು ಸ್ವರೂಪದ ಪ್ರತ್ಯಕ್ಷ ಅನುಭವ ಮಾಡುವುದರಿಂದ ನಿಶಂಕ ಆಯಿತು, ಸಮ್ಯಕ್ ಆಯಿತು. ಅರೇ, ಈ ಶ್ರದ್ಧಾಗುಣದ ಮಾತೇನಿದೆಯಲ್ಲ, ಇದು ಬಹಳ ಸೂಕ್ಷ್ಮ ಇದೆ ಮತ್ತು ಬಹಳ ಬೆಲೆಯುಳ್ಳಂತೆ. ಸಮ್ಯಕ್ ಶ್ರದ್ಧೆ, ಸಮ್ಯಕ್ ದರ್ಶನ ಮೋಕ್ಷ ಮಾರ್ಗದೊಳಗೆ ಪ್ರಥಮ ಭೂಮಿಕೆಯನ್ನು ನಿಭಾಯಿಸುವಂಥ, ಅಥವಾ ಪ್ರಥಮ ಭೂಮಿಕೆ ಯಾರ್ದು ಇದೆ ಅಂಥೇಳಿ ಹೇಳಿದರು, ಆ ದೃಷ್ಟಿಯ ನಿರ್ಮಲತೆ ಅಂಥದ್ದಿದೆ. ನಿನ್ನೆ ವಿಷಯಕ್ಕೆ ಸ್ಪರ್ಶ ಆದದ್ದು ಇತ್ತು. ಯಾವುದು ವರ್ತಮಾನದಲ್ಲಿ ನನಗೆ ಯಾವ ಪರ್ಯಾಯದ ಅನುಭವ ಆಗ್ತಾ ಇದೆಯೋ ಅದರದ್ದು ತಾವು ವಿಚಾರ ಮಾಡಿದ್ದಿರಬಹುದು.
ಅದೇ ರೂಪದಿಂದ ನಾನು ಯಾವಾಗಲೂ ಇದ್ದೇನೆ. ವಿಕಲ್ಪ ಇಲ್ಲ, ವಿಕಲ್ಪ ಇಲ್ಲ. ಆದ್ರೆ ಶ್ರದ್ಧೆಯೊಳಗೆ ಅಂಥದ್ದು ದೃಢತೆ ಇದೆ, ಅಂಥೇಳಿನ ಭಯ ಇದೆ ರೀ. ಇದು ಬಿಟ್ಟು ಹೋದ್ರೆ ನಾನು ಇರುವುದಿಲ್ಲ. ಸಪ್ತ ಭಯಗಳ ಯಥಾರ್ಥ ಶ್ರದ್ಧಾರೂಪದ ಸಮ್ಯಕ್ ದರ್ಶನದಿಂದ ಬಿಟ್ಟು ಹೋಗ್ತವೆ. ಹಾಗಾದ್ರೆ ಆ ಭಯ ಯಾವ ಕಾರಣದಿಂದ ಅದಾವು? ನಾನು ಮತ್ತೆ ಹೇಳ್ತೇನೆ, ವರ್ತಮಾನದೊಳಗೆ ಯಾವ ಪರ್ಯಾಯ ರೂಪದಿಂದ ನನಗೆ ನನ್ನ ಅನುಭವ ಆಗ್ತಾ ಇದೆಯೋ ಆ ಪರ್ಯಾಯ ರೂಪದಿಂದ ನನ್ನ ಶಾಶ್ವತ ಸ್ವರೂಪದ ಶ್ರದ್ಧೆ ನನಗೆ ಇದೆ ಅಂಥೇಳಿ ನನಗೆ ಈ ಪರ್ಯಾಯದೊಳಗೆ ಇನ್ನಾದರೂ ಆದರ ಅನ್ನೋ ಭಯ. ಬಹಳ ಅದ್ಭುತ. ಈ ಏನು ಧನಿಕ ರೂಪದ್ದ ಸಬಲ ರೂಪದ್ದ ಯಾವ ಅವಸ್ಥೆ ಇದೆಯಲ್ಲ, ಅರೆ ಇವೆಲ್ಲ ಭೇದ ಕಥನ ಇದ್ದಾವೆ. ಆದ್ರೆ ಅನುಭೂತಿಯೊಳಗೆ ಎಲ್ಲದರದ್ದು ಸಮಗ್ರ ರೂಪದಿಂದ ಅನುಭೂತಿ ಇದೆ ಅಂಥೇಳಿನ ಅದಿಲ್ಲ ಆದರೆ ಹೇಗೆ, ಇದಕ್ಕೇನ್ರೆ ಆದರೆ ಹೇಗೆ, ಇದೇನ್ರೆ ಕೆಟ್ಟರೆ ಹೇಗೆ, ನಾಳೆಯಲ್ಲಿ ಈ ಪ್ರಕಾರದ ಭಯ ಈ ಜೀವಕ ನಿರಂತರ ಇರ್ತಿದೆ. ಒಂದೇ ಒಂದು ಇದೆ. ಆಚಾರ್ಯ ಕುಂದ ದೇವರು ಏನು ಹೇಳಿದರು? ಪಜ್ಜಯ ಮೂಢಾಹಿ ಪರ ಸಮಯ. ಒಂದು ಪರದವ್ವಾದೋ ದುಗ್ಗೈ. ಎರಡು ಕರ್ಮ ಪುದ್ಗಲ ಪ್ರದೇಶದೊಳ ಸ್ಥಿರವಿರುವಂಥವ ಪರಸಮಯ ಇದ್ದಾನೆ. ಇನ್ನೇನು ಬೇಕಾಗಿದ್ದೀರಿ? ಇಷ್ಟೆಲ್ಲ ಹೇಳಿದರು ಯಾವುದರ ಸಲುವಾಗಿ? ನೀನು ವರ್ತಮಾನದ ಸಮಯವರ್ತಿ ಪರ್ಯಾಯವನ್ನು ಬದಲಾಗುವಂತಹ ಪರ್ಯಾಯವನ್ನು ಆ ಬದಲಾಗುವಂತಹ ಪರ್ಯಾಯದ ಪರಿಕರದೊಳಗೆ ಏನೇನು ಇದ್ದಾವೆ ಅವೆಲ್ಲವನ್ನ ಸೇರಿಸಿ ನೀನು ನಿನ್ನ ಶಾಶ್ವತ ಸ್ವರೂಪ ಅಂಥೇಳಿ ನಂಬಿದೀಪ. ಅದು ಪರದವ್ವಾದೋ ದುಗ್ಗೈ ಏನಿದೆ. ಮತ್ತು ಪಜ್ಜಯ ಮೂಢಾಹಿ ಪರಸಮಯ, ಮೂರು ಮಾತು ಅದರೊಳಗೆ ಬರ್ತಾವ್ರೆ. ಏನ ಪರದವ್ವಾದೋ ದುಗ್ಗೈನೂ ಬರ್ತಿದೆ, ಪಜ್ಜಯ ಮೂಢಾಹಿ ಪರಸಮಯ ಬರ್ತಿದೆ. ಜೀವ ಕರ್ಮ ಪುದ್ಗಲ ಪ್ರದೇಶದೊಳ ಸ್ಥಿರವಿರೇ ಪರಸಮಯ ನಿಂತು ಅಲ್ಲಿ ಪರಸಮಯನೂ ಬರ್ತಿದೆ. ಜೀವಾಗಿನ ಉಳಿಲಿಲ್ಲ. ಎಲ್ಲಿದನವ? ಕರ್ಮ ಪುದ್ಗಲ ಪ್ರದೇಶ. ಯಾವ ಕರ್ಮ? ಜ್ಞಾನವರ್ಣೀಯ ಮೋಹನೀಯ ರಾಗರೂಪದ ಭಾವ. ಅಲ್ಲಿ ಏನಿದೆ? ಅಲ್ಲಿ ಶರೀರ ರೂಪದ ನೋಕರ್ಮನೂ ಇದೆ, ಧನಕನಕಾದಿ ಪರಿವಾರ ಎಲ್ಲ ನೋಕರ್ಮನೂ ಇದಾವೆ. ಜ್ಞಾನಾವರಣಾದಿಗಳ ಉದಯ ರೂಪದ ದ್ರವ್ಯಕರ್ಮನೂ ಇದೆ, ಭಾವಕರ್ಮನೂ ಇದೆ. ಅದರೊಳಗೆ ಇವು ಸ್ಥಿರ ಅದನ್ರಿ. ಅಂದ್ರೆ ಇವೇನದನೋ ಇವು ಪರಸಮಯ. ಅದರಿಂದ ಇವನಿಗೆ ಏನಾಗೋದ? ದುಗ್ಗೈ, ದುರ್ಗತಿ ಆಗೋದ್ರಿ. ಯಾವುದು ದುರ್ಗತಿ? ನರಕ ನಿಗೋದ. ಯಾವುದು ದುರ್ಗತಿ? ಅರೆ ಆತ್ಮಾನುಭೂತಿಯಿಂದ ರಹಿತ ಯಾವ ಅವಸ್ಥೆ ಇರಲಿ, ಯಾವ ಸಂಯೋಗ ಇರಲಿ, ಅದು ದುರ್ಗತಿನೇ ಇದೆ. ನಾವು ತಿಳಿದ್ರೆ ತಿಳಿಬಹುದು, ಒಪ್ಪಿದ್ರೆ ಒಪ್ಪಬಹುದು, ಇಲ್ಲ ಅಂದ್ರೆ ಅನ್ಬಹುದು. ಅದಕ್ಕೆ ನಮ್ಮ ಸ್ವತಂತ್ರತೆ ಇದೆ. ಒಂದು ಶುದ್ಧ ಕರ್ಮ ಪುದ್ಗಲ ಪ್ರದೇಶದೊಳಗೇನ ನಿಮಗ್ನತೆ ಸ್ಥಿರತೆ ಇದೆಯೋ, ಇದುವೇ ನಾನು, ಇದುವೇ ನನ್ನದು. ಯಾವುದು ನಿಂದ? ಈ ಮನೆ ನಂದ, ಈ ವಸ್ತ್ರ ನಂದ, ಈ ಧವಸ ಧಾನ್ಯ ಎಲ್ಲ ನನ್ನ. ಇದು ಪಂಚಯ ಮೂಢಾದಿ ಪರಸ. ಇನ್ನೇನಿದೆ? ವಿಪರೀತ ಮನ್ನಣೆ ಅಂದ್ರೆ ಏನ? ಮಿಥ್ಯಾ ದೃಷ್ಟಿ ಅಂತಂದ್ರೆ ಏನು? ದೃಷ್ಟಿಯ ವಿಪರೀತತೆ ಅಂದ್ರೆ ಏನು? ಯಾವುದು ವರ್ತಮಾನದೊಳಗೆ ಅನುಭವದಲ್ಲಿ ಬರ್ತಾ ಇದೆ, ಅನುಭವದಲ್ಲಿ ಯಾವುದು ಬರ್ತಾ ಇದೆ, ಆ ವೇಳೆಯೊಳಗೆ ಯಾವ್ಯಾವುದರ ಮೇಲೆ ದೃಷ್ಟಿ ಇದೆ, ಅದನ್ನು ನಾನು ನನ್ನದು ಅನ್ನುವ ಅಭೇದ ಅನುಭೂತಿ ತಿಳಿದಿದೆ. ಅದು ಮಿಥ್ಯಾ ದೃಷ್ಟಿ ತನಗೆ. ನಮಗೆ ತಮಗೆ ಏನಾದದ್ದು ಇದೆ?
ಈ ಶ್ರದ್ಧೆಯ ವಿಪರೀತತೆ ಯಾಕೆ ಹೋಗ್ತಾ ಇಲ್ಲ? ತತ್ವ ಬೇಕಾದಷ್ಟು ತಿಳಿದೆವು. ಎಷ್ಟ 11 ಅಂಗು 9 ಪೂರ್ವದೊಳಗೆ ಎಷ್ಟು ನಿರೂಪಣೆ ಮಾಡಿದಾರಲ್ಲ ಅದನ್ನೆಲ್ಲ ತಿಳಿದೆವು. ಮತ್ತೇನು ಮಾಡಿದೆವು? ಚಾರಿತ್ರದೊಳಗೂ ಬಹಳಷ್ಟು ಸುಧಾರಣೆ. ಅರೆ ಚಾರಿತ್ರನ ಎಲ್ಲಿ ಇಲ್ಲ, ಎಲ್ಲಿ ಚಾರಿತ್ರದ ಗಂಧ ಕೂಡ ಇಲ್ಲ, ದೂರದಿಂದ ಅದರ ಗಾಳಿ ಕೂಡ, ಶೀತಲ ಗಾಳಿ ಕೂಡ ತಗಲುತ್ತಾ ಇಲ್ಲ. ಅದನ್ನ ಚಾರಿತ್ರ ಅಂಥೇಳಿ ನಂಬಿ ನಡೆದಿದ್ದ. ಆದರೆ ಆ ನಡೆಯುವಿಕೆಯಿಂದ ಲಭಿಸಿದ್ದ ಯಥಾ ಪ್ರಕಾರ ಸಂಸಾರ, ಆ ಆಗಮದ ಜ್ಞಾನದಿಂದ 11 ಅಂಗ 9 ಪೂರ್ವದ ಅಧ್ಯಯನದಿಂದ ಲಭಿಸಿದ್ದ ಯಥಾ ಪ್ರಕಾರ ಸಂಸಾರ. ಯಾಕೆ? ಅದನ್ನೇ ನಾನು ಅಂಥೇಳಿ ನಂಬಿದೆಲ್ಲಪ್ಪ ನೀ. ಆ ವಿಪರೀತ ಶ್ರದ್ಧೆಯ ಏನು ಇದೆಯಲ್ಲ, ಬೇರು ಮೂಲ, ಅದನ್ನು ಅಲಗಾಡಿಸೋದು ನಿಜವಾಗಿ ಕಷ್ಟ. ಇದರಿಂದನೂ ಆಗೋದಿಲ್ಲ, ಇದರಿಂದನೂ ಆಗೋದಿಲ್ಲ. ಯಾವುದರಿಂದ? 11 ಅಂಗ 9 ಪೂರ್ವದ ಅಧ್ಯಯನದಿಂದನೂ ಆಗೋದಿಲ್ಲ, ಈ ಚಾರಿತ್ರದಿಂದನೂ ಆಗೋದಿಲ್ಲ. ವ್ರತ, ಸಂಯಮ, ತಪಸ್ಸು, ಅರೆ ಶೀಲ ಭಾರವನ್ನು ಹೊರ್ತಿದ್ರೆ ಹೊರಲೆ ಅಂತ ಹೇಳಿದ್ರು ಅಮೃತಚಂದ್ರಾಚಾರ್ಯರು. ಬಹಳ ಸುಂದರ ಶಬ್ದ ಹೇಳಿದ್ದಾರೆ ಅವರನ್ನವರು. ಸ್ಥೂಲವಾದಂತಹ ವಿಷಯ ಕಷಾಯದ ಪ್ರವೃತ್ತಿಯನ್ನು ಬಿಟ್ಟುಕೊಟ್ಟು ಸ್ಥೂಲವೇ ಇರುವಂತಹ ವ್ರತ, ಶೀಲ, ಸಂಯಮಗಳ ಪಾಲನೆ ಮಾಡುವ ಭಾರವನ್ನು ಹೊರ್ತಿದ್ರೆ ಹೊರಲಿ. ಅದರ ಫಲ ಅಂತೂ ಕ್ಲೇಶ ರೂಪದ ಸಂಸಾರವೇ. ಏನು ಮಾಡೋದಿಲ್ಲ, ಇನ್ನೇನು ಮಾಡೋದು? ಅದಕ್ಕೆ ಮಿಥ್ಯಾತ್ವದ ಜಡವನ್ನ ಅಲಗಾಡಿಸಲೇಬೇಕಂತ ಹೇಳಿ ಆಗಮ ಓದ್ಕೊಂತ ಹೋದ್ರೆ ಆಗೋದಿಲ್ಲ. ವ್ರತ ತಗೊಂಡಿದ್ದೇನೆ, ಅದು ಮಾಡಿದ್ದೇನೆ, ಮಡಿ ಮಾಡ್ತಾ ಇದ್ದೇನೆ, ಶುದ್ಧ ಭೋಜನ ಮಾಡ್ತೇನೆ. ನಿನ್ನ ಶುದ್ಧ ಭೋಜನ ಎಲ್ಲ ಉದಯಾಧೀನ ಇದೆಯಪ್ಪ. ಅದೇನು ನಿನ್ನ ಪುರುಷಾರ್ಥದ ಮಾತಲ್ಲ. ಇದೇನ ತಿಳಿಯೋದಕ್ಕೆ ಭಿನ್ನ ದ್ರವ್ಯದ ಕಾರ್ಯ. ನಿನ್ನ ಪುರುಷಾರ್ಥ ಏನಿದೆ ಅದರಲ್ಲಿ? ನಿನ್ನ ಪುರುಷಾರ್ಥ ಸದೋಷ ಆಹಾರ ಗ್ರಹಣ ಮಾಡುವುದಿಲ್ಲ ಅನ್ನುವ ವಿಕಲ್ಪ ಇದೆ. ವಿಕಲ್ಪವೇ ನಿನ್ನ ಪುರುಷ. ವಿಕಲ್ಪದೊಳಗೆ ಧರ್ಮ ಇಲ್ಲ, ಧರ್ಮ ನಿರ್ವಿಕಲ್ಪ ರೂಪ ಇದೆ. ಬಹಳ ಕಠಿಣಿದೆ. 50-60 ವರ್ಷ 50-60 ಭವ ಹೋದ್ಮೇಲೆ ತಿಳಿಬಹುದು ಆ ಸಣ್ಣ. ಅದರ ಸಲುವಾಗೇನ ಅದು ಸುಲಭನೇ. ನಾನು ದೀಕ್ಷಾ ತಗೊಳ್ತೇನೆ, ನಾನು ದಾನ ಕೊಡ್ತೇನೆ, ಮಂದಿರ ಪ್ರತಿಷ್ಠೆ. ಬಹಳ ಆಶ್ಚರ್ಯ ಆಗ್ತಿದೆ. ಮಂದಿರ ಯಾವ ಕಟ್ಟಿಸ್ತಾ ಮೂರ್ಖ. ಅಲ್ಲಿ ಪಂಚಬಾಲಯತಿ ಮಂದಿರ ನೋಡ್ಲಿಕ್ಕೆ ಹೋಗಿದ್ದೇವಲ್ಲ, ಎಲ್ಲಿ? ರಾಜ್ಕೋಟದೊಳಗೆ. ರಾಜ್ಕೋಟದೊಳಗೆ ಇವರ ಕಟ್ಸಿದಾರಂತೇಳಿ ಅವ್ರನ್ನ ಕರೆಸಿ ಭೇಟಿ ಮಾಡಿಸಿ, ಅಪ್ಪಾಜಿ ಹೇಳುವ ಮಾತಿಲ್ಲೇಂದ್ರೆ ಉಪಯೋಗಕ್ಕೆ ಬರುವುದಿಲ್ಲ. ತ್ರಿಲೋಕ ಪೂಜ್ಯ ಇಂದ್ರ ವಂದಿತ ಜಿನವಾಣಿ, ನಿನ್ನ ಪಾಪಿಯ ದುಡ್ಡಿನಿಂದ ಪ್ರಕಾಶಿತ ಆಗುವುದಿಲ್ಲ. ಅಲ್ಲಿ ಉಪಯೋಗಕ್ಕೆ ಬರ್ತಿದ್ದೇನೆ. ಮಂದಿರ ಕಟ್ಸಿದ ವಿಕಲ್ಪ ಬಂತು, ಅದು ಸದ್ವಿಕಲ್ಪವೇ ಇರಬಹುದ್ರಿ ಮಹಾನುಭಾವರೇ. ಸದ್ವಿಕಲ್ಪವೇ ಇರಬಹುದು, ಒಳ್ಳೆಯ ವಿಕಲ್ಪವೇ ಇರಬಹುದು, ಒಳ್ಳೆಯ ಭಾವನೆ ಇರಬಹುದು, ಜಗತ್ತಿನೊಳಗೆ ಒಳ್ಳೆಯ ಕಾರ್ಯ ಇರಬಹುದು. ಅದರ ಕುರಿತಾಗಿ ಹೆಮ್ಮೆ ಪಟ್ಕೊಳ್ಳೋದೇನಿದೆ? ಪಾಪಿದೇನು ಒಳ್ಳೇದಿದೆ ರೀ. ಮತ್ತು ಸಮಾಜನೂ ಅಂಥದ್ದನ್ನೇ ಇದೆ. ಇವರು ಅದು ಮಿಥ್ಯಾತ್ವದ ಪೋಷಕ, ಅವನಿಗೂ ಮಿಥ್ಯಾತ್ವ ಕಾರ್ಯ ಅಂತೂ ತಾನಾಗೆ ಆಗಿದೆ ಪ್ರಭು, ತಾನಾಗೆ ಆಗಿದೆ. ಯಾವ ಮಾಡೋ ಸಾಧ್ಯ ಇದೆ? ಯಾವ ಮಹಾಪುರುಷ ಮಾಡೋ ಸಾಧ್ಯ ಇದೆ? ಮಾಡಿದರೆ 15, 20 ವರ್ಷ 2 ತಲೆಗಳವರೆಗೆ ಮಂದಿರ ಅರ್ಧಕನ ಯಾಕೆ ನಿಲ್ತಿದೆ ರೀ? ಯಾಕೆ ನಿಲ್ತಿದೆ ಹೇಳಿ? ಹೇರ್ಲೇದೊಳಗಿಂದ ಎಷ್ಟು ವರ್ಷ ನಿಂತಿತ್ತು? ಬನ್ನೂರದೊಳಗಿಂದ ಎಷ್ಟು ವರ್ಷ ನಿಂತಿತ್ತು? ಯಾಕೆ? ಮಾಡೋದನ್ನ ಇತ್ತಂದ್ರೆ ಅರೆ ಅವಾಗ ನಮ್ಮ ಲಕ್ಷ್ಯದೊಳಗೆ ಬರ್ತದೆ.
ಇರುವುದಿಲ್ಲ ಪ್ರಭು. ಆಗುವ ಸಮಯದೊಳಗ ಆಗ್ತಿದೆ. ಜಡೇಶ್ವರನ ಜಡತ್ವದ ಈಶ್ವರತೆಯನ್ನು ತಿಳ್ಕೊಳ್ಳಿಕ್ಕೆ ಬೇಕು. ಮತ್ತು ಅದು ಬರೀ ಜಡೇಶ್ವರದ ಮಾತಿಲ್ಲ, ತ್ರಿಲೋಕ ಪೂಜ್ಯ ಪ್ರಭುವಿನ ವಿಗ್ರಹವನ್ನ ನಿರ್ಮಾಣ ಮಾಡುವ ಅಥವಾ ಪ್ರತಿಷ್ಠಾಪನೆ ಮಾಡುವ ಮಾತಿದೆ. ಅವು ಪ್ರತಿಷ್ಠಾಪಿತ ಆಗುವಂಥ ಸಮಯ ಆ ಮೂರ್ತಿಯೊಳಗೆ ಮೂರ್ತಿ ಮಂತಂದ ಆ ಪ್ರಕಾರ. ಅರೆ ಪುಣ್ಯ ನಂತರ ಕೂಡ ಕೆಲಸ ಮಾಡ್ತಿದ್ದೆ ಅಂದ್ರೆ ಹೀಗೆ ಮಾಡ್ತಿದ್ದೆ. ಹಾಗೆ ಯಾರ್ದ ಧರ್ಮ ಬೇರೆ ಇದೆ, ಸಾಧನೆ ಬೇರೆ ಇದೆ, ಅವ್ರ ಅರ್ಹಂತ ಆಗರ್ರಿ. ಆದ್ರ ಪುಣ್ಯ ಇಲ್ಲ ನೋಡ್ರಿ. ತೀರ್ಥಂಕರ ನಾಮಕರ್ಮದ ಉದಯ ಇತ್ತು, ಅದರಿಂದ 5 ಕಲ್ಯಾಣಿಕಾದು ಕಠೋರ ಅನ್ನಿಸಬಹುದು. तीर्थंकर नाम कर्मद उदय इತ್ತು. सुधाताई समजलं तर समजून घ्यायचं, संशय असेल तर प्रश्न करायचं. ಏನ ತೀರ್ಥಂಕರ ನಾಮ ಕರ್ಮದ ಉದಯ ಇತ್ತು, ಪಂಚ ಕಲ್ಯಾಣಿಕಗಳಾದವು. ಆದ್ರ ಅವರ ಸ್ವರೂಪ ಸಾಧನೆಯ ಬಲದಿಂದ ಅವರ ಕೃತಕೃತ್ಯ ದಶೆಯನ್ನು ಪಡೆದರು. ಆದ್ರ ಆ ಕೆಲವು ಜೀವಗಳ 24ರಲ್ಲಿ ಕೆಲವಷ್ಟ ಇದ್ದು ಅಲ್ಲ, ಅವ್ರದ್ದು ಪುಣ್ಯ ನಡೀತಾನೆ ಇದೆ, ಪಂಚಮ ಕಾಲದ ಕೊನೆಯವರೆಗೆ ನಡೆಯೋದು. ಕೆಲವಷ್ಟದವಲ್ಲ, ನಮಿನಾಥ ತೀರ್ಥಂಕರ ಬಿಂಬ, ಅರನಾಥ ತೀರ್ಥಂಕರ ಬಿಂಬ ಎಲ್ಲದವ್ರಿ ಎಲ್ಲದವ. ಬರೀ ಆದಿನಾಥ, ಮಹಾವೀರ, ಪಾರ್ಶ್ವನಾಥ, ಶಾಂತಿನಾಥ, ನೀತಿನಾಥ ವಿಶೇಷ ರೂಪದಿಂದ ಯಾಕಿಲ್ಲ? ಅವ್ರ ಕಾರ್ಯದೊಳಗ, ಅವ್ರ ತೀರ್ಥಂಕರ ನಾಮಕರ್ಮದೊಳಗ ಏನಾದ್ರೂ ತರತಮತೆ ಇತ್ತೇನ? ಯಾಕಂದ್ರೆ 24 ತೀರ್ಥಂಕರರಿಗೆ ಸಮಾನವಾದಂತಹ ಅವಕಾಶ ಯಾಕೆ ಸಿಗಲಿಲ್ಲ? ಮೂರ್ತಿ ರೂಪದಿಂದ ವಿರಾಜಮಾನ ಆಗಬೇಕಾದ್ರೂ ಆ ಮೂರ್ತಿ ಮಂತಂದ ಪುಣ್ಯ ವಿಶೇಷ ಬೇಕ್ರಿ. ಅವ್ರದಂಥ ಪುಣ್ಯ. ನೀವ್ಯಾಕೆ ಆ ಪ್ರಕಾರದ ಭೇದ ಭಾವ ಮಾಡ್ತಾ ಇದ್ದೀರಿ? ಯಾಕೆ ಮಾಡ್ತಾ ಇದ್ದೀರಿ? ಲೋಕದೊಳಗೂ ಕೂಡ ಲೋಕೋಕ್ತಿ ಇದೆಯಲ್ಲ, ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳಿ. ಅದು ಆ ಕಣ್ಣಿಂದ ಅರ್ಥಾತ್ ಆ ವ್ಯಕ್ತಿಯಿಂದ ಆ ಪ್ರಕಾರದ ಉದಯ ಇರ್ತಿದೆಯೋ ಅಥವಾ ಇಲ್ಲ, ಅದರಲ್ಲೇ ಕಾರಣ ಇರ್ತಿದ್ವಿ. ಒಬ್ಬ ಮಗನಿಗೆ ಪ್ರೀತಿ ಮಾಡ್ತಾನೆ, ಇನ್ನೊಬ್ಬ ಮಗನಿಗೆ ಮಾಡೋದಿಲ್ಲ ತಂದೆ. ಎರಡೂ ತನ್ನವೇ ಮಕ್ಕಳು. ಯಾಕೆ ಮಾಡೋದಿಲ್ಲ? ಅರೆ ಆ ಜೀವದ ವಿಶೇಷತೆ ಇದೆ, ಈ ಜೀವದ ಆ ಪ್ರಕಾರದ ವಿಶೇಷತೆ ಇಲ್ಲ. ತಾನಾಗೆ ಆಗ್ತೈತೆ ಅನ್ನುವಂತ ವಿಶೇಷ ಹೊಂದತೈತೆ ಅಂದ್ರ ಅದ್ರ ಸಲುವಾಗೇನ ಇದನ್ನ ಹೇಳಿದ್ರಿ. ತಾನಾಗೇನ ಯಾವ ಮಂದಿರ ಆಗಿದೆ, ಯಾವ ಭಗವಂತನ ಬಿಂಬ ವಿರಾಜಮಾನ ಆಗಿದೆ, ಲೋಕದೊಳಗೆ ಯಾವ ಜಯ ಜಯಕಾರ ಆಗ್ತಾ ಇದೆ, ಅದು ಪ್ರಭು ನೀನು ಮಾಡುವುದರಿಂದ ಆಗುವುದಿಲ್ಲ. ಆ ಜೀವದ ಆ ಮೂರ್ತಿ ಮಂತಂದ ಇದೆ ರೀ. ಉಳಿದ ಸಾಮಾನ್ಯ ಕೇವಲಿಗಳ ಮಾತು ಹೇಳಿಲ್ಲ. 24 ತೀರ್ಥಂಕರದ ಹೇಳಿ. ಒಬ್ಬರಿಗಿರುವಂತಹ ವಿಶೇಷತೆ ಇನ್ನೊಬ್ಬರಿಗೆ ಯಾಕಿಲ್ಲ? ಭಾರತದ ತುಂಬೆಲ್ಲ ಯಾವ ಬಿಂಬ ವಿಶೇಷ ರೂಪದಿಂದ ಇದಾವೆ, ಸಮಾನ ರೂಪದಿಂದ ಇದಾವೆನ 24 ತೀರ್ಥಂಕರ ಎಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ? ಅರನಾಥ ತೀರ್ಥಂಕರ್, ನಮಿನಾಥ ತೀರ್ಥಂಕರ್. ಅವರೇನಾದರೂ ಅವ್ರ ತೀರ್ಥಂಕರ ನಾಮಕರ್ಮದೊಳಗ ನ್ಯೂನತೆ ಇತ್ತು? ಅರೆ ಇದಕ್ಕೆ ನಿಮಗೆ ಆಧಾರ ಬೇಕಾದ್ರೆ ತೀರ್ಥಂಕರ ನಾಮಕರ್ಮದ ಜೊತೆಗೆ ಯುಗದ ಆದಿಯಲ್ಲಿ ಜನಿಸಿದಂಥ ವೃಷಭದೇವ ಮುನಿ ಭಗವಂತರಿಗೆ 7 ತಿಂಗಳವರೆಗೆ ಅಂಥ ವಿಶೇಷ ಪುಣ್ಯ ಸಪ್ತಾಹದೊಳಗಿರುವ ಎಳೆದೊಳಗೆ ಕೂಡ ಒಂದು ತುತ್ತು ಪ್ರಾಸುಕ ಆಹಾರ ಸಿಗಲಿಲ್ಲ. ಅವರಲ್ಲೇ ಕೂಡ ಆ ಪ್ರಕಾರದ ಆ ಜಾತಿಯ ಪುಣ್ಯದ ಉದಯ ಆ ಸಮಯದೊಳಗೆ ಇರಲಿಲ್ಲ. ಪುಣ್ಯದ ಉದಯ ಇಲ್ಲ ಅಂತಂದ್ರೆ ಲೋಕದೊಳಗೆ ಯಾವ ಕಾರ್ಯನೂ ಆಗುವುದಿಲ್ಲ ನೋಡ್ರಿ, ಯಾವನೇ ಇರಲಿ. ತೀರ್ಥಂಕರೇ ಇರಲಿ, ಬಲಭದ್ರರೇ ಇರಲಿ, ಚಕ್ರವರ್ತಿರೇ ಇರಲಿ. ಅರೇ ಚಕ್ರವರ್ತಿ ಇದ್ರೂ ಕೂಡ ಜೈಲಿನೊಳಗೆ ಹುಟ್ಟಿದ, ಕಾನನದೊಳಗೆ ಸತ್ತ ಅವನು ಶ್ರೀಕೃಷ್ಣ. ಪುಣ್ಯ ಇಲ್ಲದ ಯಾವ ಕಾರ್ಯ ಆಗುವುದಿಲ್ಲ, ಯಾರ ಕಾರ್ಯವನ್ನು ಮಾಡಿಕೊಡೋ ಸಾಧ್ಯ ಇಲ್ಲ ಬ್ರಹ್ಮ.
ನಾ ಸಹಾಯ ಮಾಡ್ತೇನೆ, ನಾ ಸಹಾಯ ಮಾಡ್ತೇನೆ. ನಿನ್ನ ಭಾವ ನಿನ್ನಲ್ಲಿ ಪ್ರಭು, ನಿನ್ನ ಭಾವ ನಿನ್ನಲ್ಲಿ. ಆ ಜೀವದ ಪುಣ್ಯ ಇಲ್ಲ ಅಂತಂದ್ರೆ ನಿನ್ನ ಸಹಾಯ ವಿಪರೀತ ಆಗ್ತಿದೆ. ಹೇಳಿದ್ಮೇಲೆ ಹಿಂದೂ ಒಂದ್ಸಲ ಶೇರ್ವಾಳದೊಳಗ ವೈದ್ಯರು ಇರ್ತಿದ್ದಾರಲ್ಲ ಮೊದಲ, ಅಂಥ ಒಬ್ಬ ವೈದ್ಯ ಪದೇ ಪದೇ ಏನೇನೋ 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 ತಕರಾರು ಹೇಳ್ಕೊಂಡು ಬಂದವನಿಗೆ ಮಣ್ಣು ತಿನ್ನೋ ಮಣ್ಣು ಅಂತ ಹೇಳಿದ. ಆ ಮಣ್ಣು ತಿನ್ಲಿಕ್ಕೆ ಶುರು ಮಾಡಿದ. ಮಣ್ಣು ತಿಂದ ಅವನ ರೋಗ ಗುಣ ಆಯ್ತು. ಆವಾಗ ಒಂದು ಬಹುಶಃ ಚಿನ್ನ ತಗೊಂಡು ಬಂದ. ಪ್ರಭು, ನಿಮ್ಮ ಉಪಕಾರದಲ್ಲಿ ನನಗೆ ಮಣ್ಣಿನೊಳಗೆ ಏನಿದೆ, ಮಣ್ಣಿನೊಳಗೆ ಏನಿದೆ, ಇದಕ್ಕೆ ಕಥೆ ಅಲ್ಲ, ಇದು ಆಗಿರುವಂಥ ಮಾತು ಇದೆ. ಅಪ್ಪಾಜಿ ಹೇಳ್ತಿದ್ರು ಗಳತಿಗೆ ಅಂತ ಹೇಳಿ ಅವರ ಅಡ್ಡಿ ಹೆಸರ. ಅವ ಸ್ವಲ್ಪ ತಲೆ ತಿರುಕಿದ್ದ. ವೈದ್ಯರ ಕಲಾಕಾರ ತಲೆ ತಿರ್ಕನೇ ಇರ್ತಾರ್ರಿ ಅವ್ರ. ದಿನ ದಿನ ಬರೇ ತಕರಾರು, ಮಣ್ಣು ತಿನ್ನು ಮಣ್ಣು ಹೇಳಿದ. ಆವಾಗ ಸತ್ಯ ತಿಳ್ಕೊಂಡು ಮಣ್ಣು ತಿನ್ನು. ಇದಕ್ಕೆ ಆಧಾರ ನಮ್ಮ ಸಿದ್ಧಶೇನ ದಿವಾಕರರು ಇದ್ದಾರೆ. ಏನ, ನೀರು ಕೂಡ ಶ್ರದ್ಧೆಯಿಂದ ಕುಡಿದ್ರೆ ಅಮೃತ ಆಗ್ತಿದೆ. ವಿಶ್ವಾಸ ಇಲ್ಲ ಅಂತಂದ್ರೆ ಅಮೃತನೂ ತನ್ನ ಕಾರ್ಯ ಮಾಡುವುದಿಲ್ಲ. ವಿಶ್ವಾಸ, ಅದರ ಸಲುವಾಗಿ ನಾನು ಬಹಳ ಬಾರಿ ಹೇಳ್ತೇನೆ, ನಿಷ್ಠೆ ಅನ್ನೋದು ಬಹಳ ದೊಡ್ಡ ಮಾತಿದೆ ಧರ್ಮದೊಳಗೆ. ನಿಷ್ಠೆ ಇಲ್ಲ ಅಂತಂದ್ರೆ ಏನು? ನಿಷ್ಠಾ ಅಂದ್ರೆ ಅಥವಾ ಶ್ರದ್ಧಾ ಅಂದ್ರೆ ಅದ ಅಂಧ ಇರಬಾರ್ದು. ಅದರ ಶ್ರದ್ಧಾನ ಇಲ್ಲ ಅಂತಂದ್ರ ಅದರ ಅಂಧತ್ವವನ್ನು ತೆಗಿಲಿಕ್ಕೆ ಯಾರಿಂದನೂ ಸಮರ್ಥ. ನೀರು ಕೂಡ ಏನಾಗ್ತಿದೆ, ಅಮೃತದ ಕಾರ್ಯ ಮಾಡ್ತಿದೆ. ಭಗವಂತನ ಹೆಸರು ಹೇಳಿ ನೀರು ಕುಡಿದ್ರೆ ಗಂಧೋದಕದಿಂದ ಏನಾಗೋದಿಲ್ಲ, ಭಗವಂತನ ಶ್ರದ್ಧೆಯಿಂದ. ಅದು ನೀರನ್ನ ಇದೆಯಲ್ಲ, ಮತ್ತೇನಿದೆ ರೀ? ಗಂಧೋದಕ ಅಂದ್ರೆ ಏನಿದೆ? ನೀರನ್ನ ಇದೆ ಅಲ್ಲ, ಅದರಿಂದ ಕಾರ್ಯ ಆಯ್ತು ಅಂತ ಹೇಳಿ ಕಥೆ ಬಂತೇನಿಲ್ರಿ. ಅದು ನೀರನ್ನ ಇದೆಲ್ಲ, ಆ ನೀರಿನಿಂದ ಆಯ್ತೋ, ಭಗವಂತನಿಂದ ಆಯ್ತೋ, ಅಥವಾ ಭಗವಂತನ ಕುರಿತಾಗಿರುವ ಶ್ರದ್ಧೆಯಿಂದ ಆಯ್ತು. ಹೀಗಿದೆ ಅಂದ್ರೆ ಲೋಕದೊಳಗೆ ಏನೇನು ನಡೀತಾವೆ ಅದಕ್ಕೆಲ್ಲ ಆ ಜಾತಿಯ ಪುಣ್ಯ ಇದ್ರೆ ಆಗ್ತವೆ. ಇಲ್ಲ ಅಂತಂದ್ರೆ ನಾ ಮಾಡ್ತೇನೆ ಸರಿ, ನೀನೇನಿಷ್ಟು ದಿವಸ ಮಾಡಿದಿ ಹಾಗೆ ಮಾಡ್ತಿರೋದಿಲ್ಲ. ಅವನು ಪುಣ್ಯದ ಉದಯ ಬಂದಿತ್ತು ಅಂತಂದ್ರೆ ಈಗ ನೀನು ಮಾಡ್ತಾ ಇದ್ದೀಯಲ್ಲ, ನಿನ್ನಿಂದ ಅವನಿಗೆ ಅನುಕೂಲ ಆಗ್ತಿದೆ. ಇಲ್ಲಿಯವರೆಗೆ ಯಾರೆಲ್ಲ ಸದ್ಭಾವನೆಯಿಂದ ಮಾಡಿದ್ರೂ ಕೂಡ ಅವನದು ಉದಯ ಇರಲಿಲ್ಲ ಅಂತೇಳಿ ಅವನಿಗೆ ಅನುಕೂಲ ಆಗಿರಲಿಲ್ಲ. ಹೀಗಿದ್ದ ಮೇಲೆ ಅಭಿಮಾನಕ್ಕೆ ಅವಕಾಶ ಎಲ್ಲಿದೆ ರೀ? ಅಭಿಮಾನಕ್ಕೆ ಅವಕಾಶ ಎಲ್ಲಿದೆ? ಅವಕಾಶ ಎಲ್ಲಿ ಇಲ್ಲ ಅಲ್ಲೇ ನೀವು ಅಭಿಮಾನ ಪಟ್ಕೊಂಡು ಕುಕ್ಕರಿಸಿ ಹೋಗ್ತಾ ಇದ್ದಾನೆ ಸಂಸಾರದೊಳಗ. ವಸ್ತು ವ್ಯವಸ್ಥೆಯೊಳಗೆ ಅಭಿಮಾನ ಪಡುವಂಥದ್ದು ಏನೂ ಇಲ್ಲ. ಆದರೆ ಇವ ಅಭಿಮಾನ ಪಡ್ತಾನೆ. ಯಾಕೆ? ನಾನೇ ಬಂಡಿಯಲ್ಲಿ ಎಳಿತಾ ಇದ್ದೇನೆ. ಇದಕ್ಕಿಂತ ನಿಕೃಷ್ಟ ಉದಾಹರಣೆ ಬೇಕಾಗಿದೆ. ಬಂಡಿಯನ್ನು ಎಳಿತಾ ಇರೋರು ಯಾರ? ಬಲಿಷ್ಠವಾದ ಎರಡು ಎತ್ತುಗಳು. ನಾಯಿಗೆ ಬಂಡಿಗೆ ಸಂಬಂಧವೇ ಇಲ್ಲ. ಹಾಗಾದ್ರೆ ಇದೆಲ್ಲ ನಡೀತಾ ಇರೋದು ಯಾವುದರಿಂದ? ಕರ್ಮದಿಂದ, ಜಡ ಕರ್ಮದಿಂದ, ಪುದ್ಗಲದಿಂದ, ಜಡೇಶ್ವರತೆಯಿಂದ. ಎಲ್ಲೆಲ್ಲೂ ಹೋಗಿದ್ದೇವಲ್ಲ ಅತಿಶಯ ಕ್ಷೇತ್ರಗಳಿಗೆ, ಗಾಡಿ ಬಂತು, ಇಲ್ಲೇ ನಿಂತಿತು, ಇಲ್ಲಿಂದ ಮುಂದೆ ಹೋಗಲಿಲ್ಲ, ಎಲ್ಲ ಹೇಳಿದ್ರಲ್ಲ. ಅದರೊಳಗೆ ಸತ್ಯಾಂಶ ಕೂಡ ಇದೆ. ಅದರ ಆಧಾರದಿಂದ ಇವರೇನೇನು ಮಾಡ್ತಾ ಇದ್ದಾರೋ ಅದ ಸತ್ಯ. ಸತ್ಯಾಂಶ ಕೂಡ ಇದೆ. ಸ್ವಪ್ನದೊಳಗೆ ಹಾಗಾಯ್ತು ಹೀಗಾಯ್ತು ಆಗೋ ಸಾಧ್ಯ ಇದೆ, ಆಗಿದ್ದೇ ಇದೆ. ಶ್ರದ್ಧೆಯ ಬಲದಿಂದ ಅವೆಲ್ಲ ಆಗಿದವ್ರೆ. ಅದರ ಕಥೆ ಹೇಳ್ಕೊಂಡು ನೀವು ಜೋಳಿಗೆ ಅಗಲು ಮಾಡ್ತಾ ಇದ್ದೀರಲ್ಲ, ಅದು ತಪ್ಪೈತೆ. ಬರೀ ಈ ಜೋಳಿಗೆ ಅಷ್ಟೇ ಆಗಲಿಲ್ಲ. ಅಲ್ಲಿ ಕರ್ಮನು ಬಂದ್ಬಿಟ್ಟು ಬಹಳಷ್ಟು ಅನಂತ ಸಂಸಾರ. ತಾನಾಗಿ ಆಗಿದ್ದ ಕಾರ್ಯವನ್ನು ನಾನು ಮಾಡಿದೆ,
ಇನ್ನೊಂದು ಜೀವದ ಪುಣ್ಯವನ್ನು ತನ್ನ ಕರ್ತೃತ್ವ ಅಂತ ಹೇಳಿ ಹೇಳೋದು ಯಾವ ಲೋಕದ ನ್ಯಾಯ ಇದೆ? ವಸ್ತು ವ್ಯವಸ್ಥೆಯೊಳಗೆ ಆ ಪ್ರಕಾರ